5 ನಿಮಿಷ ಅಂತ ಹೇಳಿದ್ರು 2 ನಿಮಿಷದಾಗ ಅವ್ರ ಭಾಷಣ ಮುಗಿಸಿದ್ರು. ಮಹಾರಾಜರ ಪರಿಸ್ಥಿತಿ ನಮ್ಮದು ನಿಮ್ಮದು ಹೆಂಗಾಗೈತಂದ್ರ, ಈ ಕಡೆ ಎಲ್ಲ ಈ ಪಂಡ್ರಾಪುರ ದಿಂಡಿ ಅಂತ ಹೋಗೈತಿ. ಪಂಡ್ರಾಪುರ ದಿಂಡಿ ಒಳಗ ಮುಂದಿನವರು ಹಿಂದಿನವರು ವಿಠಲ 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 ಅಂತಿರ್ತಾರ. ಈ ನಡು ಏನಿರ್ತಾರಲ್ಲ ನಮ್ಮಂತವ್ರು ನಿಮ್ಮಂತವ್ರು, ಅವ್ರು ಏನಂತಿರ್ತಾರಂದ್ರ ಮುಂದ್ ಅಂದವ್ರಂಗ ಹಿಂದ್ ಅಂದವ್ರಂಗ ಹೆಂಗ ಅತ್ತಾರಲ್ಲ ಅವ್ರ ಅಂದಂಗ ಅಂತಿರ್ತಾರ. ಅವ್ರೊಂದ್ ಮಾತು ಹೇಳಿದ್ರು, ಈ ಕಾರ್ಯಕ್ರಮಕ್ಕೆ ಚಿದು ಸಾವ್ಕಾರ ಬಂದದ್ ನನಗೆ ಬಹಳ ಆನಂದ ಆಗೈತಿ ಅಂತೇಳಿ. ನಮ್ಮ ಪರಿಸ್ಥಿತಿ ಚಪ್ಪಳಿ ಬಡಿಬೇಡ್ಗಪ್ರಿ. ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಈ ಗಾಡಿ ಕೆಳಗಿನ ಸ್ಟೇಪ್ನಿ ಹಂಗೈತದ. ನೀವು ಚಪ್ಪಳಿಗೆ ಬಿಡಾತಿರ ಅದಕ್ಕೆ. ಈ ಗಾಡಿ ಕೆಳಗೆ ಒಂದು ಸ್ಟೇಪ್ನಿ ಇರ್ತೈತಿ. ಆ ಸ್ಟೇಪ್ನಿ ಯಾವಾಗ ಯೂಸ್ ಆಕೈತೆ ಅಂದ್ರೆ ಯಾವಾಗ ಮೇನ್ ಟೈರ್ದ ಹವಾ ಕಡಿಮೆ ಆಕೈತೋ ಪಂಚರ್ ಆಕೈತೋ ಗಾಡಿ ನಿಲ್ತೈತಿರ ಅವಾಗ ಅದನ್ನ ತೆಗೆದು ಸ್ಟೇಪ್ನಿ ಜೋಡಿಸಿ ಗಾಡಿ ಹೊಡಿತಿರ್ತಾರೆ. ಕಾರ್ಯಕ್ರಮದಾಗ ನೀವು ಹೇಳ್ರಿ ನನ್ನೇನ ಹೆಸರು ಹಾಕಿಲ್ಲ ಕರೆದಿಲ್ಲ ತಾಯಿ ಸೇವಾ ಮಾಡಕ್ ನಾವು ಬಂದಾನೆ ಅಂತೇಳಿ. ನಿಮ್ಮ ಪರಿಸ್ಥಿತಿ ನಮ್ಮದು ಐತಿ. ಯಾಕಂದ್ರೆ ನಾವು ಎದಕ್ಕೆ ಬಂದಿದ್ವು ಅಂತಂದ್ರೆ ನಮ್ಮ ಮನೆ ಹಿರಿಯರು ಇವತ್ತು ಬಂದಿಲ್ಲ ಅಂತ ನಮ್ಮ ಮನೆಯವರು ಅನಿವಾರ್ಯವಾಗಿ ಕರೆಸ್ಕೊಂಡಾರ ಹೊರತಾಗಿ ಅವ್ರ ಅನುಪಸ್ಥಿತಿ ಒಳಗೆ ನಾವು ಉಪಸ್ಥಿತರಾಗಿದ್ದೀವಿ. ಸತತ ಬಹುಶಃ ಒಂದು 4-5 ವರ್ಷ ಆತಿ ಕಾರ್ಯಕ್ರಮಕ್ಕೆ ನನಗ ಬರ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದದ್ದು. ಪ್ರತಿ ವರ್ಷ ಬಂದಾಗ ಅನುಪಸ್ಥಿತಿ ಒಳಗ ಬಂದೀನಿ, ಉಪಸ್ಥಿತಿ ಯಾವತ್ತೂ ಆಗಿಲ್ಲ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಸಂಘಟಕರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ವರ್ಷಕ್ಕೆ ಈ ಕಾರ್ಯಕ್ರಮ ನನಗೆ ಉಪಸ್ಥಿತಿಯಲ್ಲಿ ಹಾಕಿ ಕೊಡ್ರಪ್ಪ ಅಂತೇಳಿ ನಾವು ವಿನಂತಿ ಮಾಡ್ಕೋತೀನಿ. ಮಹಾರಾಜರ ಬುದ್ಧಿ ಹೆಂಗತ್ತಂದ್ರೆ ಹೋದ ವರ್ಷ ಸಂಘಟಕರು ಬಂದ್ರು, ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿಗೆ ಏನ್ರ ಅನುದಾನ ಹಾಕಿಕೊಡ್ರಿ ಅಂತೇಳಿ ನನ್ನ ಕಡೆನೇ ಬಂದಿದ್ರು. ಅವಾಗ ನಾ ಆಯ್ತಪ್ಪ ಅಂತ 5 ಲಕ್ಷ ರೂಪಾಯಿನ ಹಾಕಿಸ್ಕೊಟ್ಟು ಹೋದ ವರ್ಷ ಹೆಸರು ಹಾಕ್ಲಿಲ್ಲ, ಮತ್ತು ಅವ್ರದ್ದು ಹೆಸರು ಹಾಕಿದ್ರು. ಐದು ಮಾಹಿನ ಅನ್ಕೊಂಡು ನಮ್ ಗುಮ್ತಾಜ್ ರಾಮಣ್ಣನ ಕೇಳಿನ ಆಯಿ ಜಾತ್ರೆ ಅವಾಗ ಐತೈತೆ, ಇನ್ನೊಂದು ವಾರದಾಗ ಬಂದೈತೆ ಬರಕಿಲ್ಲ ಜಾತ್ರೆಗೆ ಅಂತಂದ್ರೆ ಈ ಸಲ ಹಾಕ್ತಾರೆ ಹೆಸರು ಮಾಡಿ ಹೆಸರು ಹಾಕ್ತಂತ ಮಾಡಿ ಈ ಸಲ ಹಾಕ್ಲಿಲ್ಲ, ಮತ್ತು ಅವ್ರದ್ದು ಹೆಸರು ಹಾಕಿದ್ರು. ಮತ್ತು ನನಗೆ ಅನುಪಸ್ಥಿತಿ ಕರೆಸ್ರಿ. ನನಗೆ ಕಾರ್ಯಕ್ರಮ ಯಾವಾಗ ಹೇಳಿದ್ರೆ ನೀನು ಮಧ್ಯಾಹ್ನದಾಗ ಫೋನ್ ಮಾಡಿ ಹೇಳ್ತಾರೋ ನಾಳೆ ಕಾರ್ಯಕ್ರಮ ಐತಿ ನೀವು ಬರ್ಬೇಕ್ರಿ ಅಂತೇಳಿ. ಹೆಸರು ಯಾರ್ದು ಹಾಕಿರಿ ಹೇಳ್ತೇನೆ. ಇಲ್ರಿ ದೊಡ್ಡವ್ರದ್ದು ಹಾಕೈತಿ ಬಂದ ಕರ್ಕೊಂಡು ಹೋಗ್ಲಿ ಆತೇನೆ. ಇಲ್ರಿ ಅವ್ರು ಬೇರೆ ಕಡೆ ಹೊಂಟಾರ ನಿಮಗ್ ಬಾ ಅಂತ ಬರುತ್ತೆ. ಅಂದ್ರ ಗುಮ್ತಾಜ್ ರಾಮಣ್ಣನ ವಿಚಾರ ಏನ್ರಿ ಅಂದ್ರೆ ನಮ್ಮ ಮನ್ಯಾಗಟ್ಟು ಮನಿ ಹಿರಿಯ ಗಾಡಿ ಓಡಾಕ್ ವಾಟ ಕಳಿಸ್ಯಾರು. ಇಂಥದ್ದೇನ್ರ ಬಂದ್ ಹಾಕೂತ ಅನ್ಬೇಕು. ಅವ್ರು ಹೋಗಿ ನಮ್ಮ ಅಪ್ಪನ ಮುಂದೆ ಹೇಳ್ಬೇಕು, ಈ ಮಗ ನನಕಿಂತ ಮುಂದೆ ಹೋಗನಗಪ್ಪ ಗಾಡಿ ಗೋಡೆ ಕಸಗೊಂಡ ನಮ್ಮನ್ನು ಕೈಬಿಗೆ ಹಚ್ಚಬೇಕು ಅನ್ನೋ ಉದ್ದೇಶ ಗುಮ್ತಾಜ್ ರಾಮಣ್ಣ ಬಂದೈತಿ ಅಂತ ನಾವು ವಿಚಾರ ಅನ್ಸಾಕತೈತಿ. ಒಂದು ಹಿಂಗ ಒಂದು ಉದಾಹರಣೆ ಆತ್ರಿ. ಹಿಂಗ ಸುತ್ತಮುತ್ತ ಹೇಳಿ ನಮ್ಮ ಬಾಜುಕಿನ ಒಂದು ಹೇಳಿ ಹೆಸರು ಹೇಳೋದು ಬೇಡ. ಆ ಊರಾಣಿ ಹಿರಿಯರವರು ಆ ಗ್ರಾಮದಾಗ ಒಂದು ಕಾರ್ಯಕ್ರಮ ಇತ್ತು. ಆ ಆಮಂತ್ರಣ ಪತ್ರಿಕೆ ಕೊಡಾಕ ಬಂದಿದ್ರು. ಇಂತಿಂತ ತಾರೀಕಿಗೆ ಕಾರ್ಯಕ್ರಮ ಮಾಡಾಕತ್ತೀವಿ ಮತ್ತ ನೀವು ಬರಬೇಕು ಅಂತ ಹೇಳಿ ದೊಡ್ಡವ್ರ ತಕ್ಕ ಬಂದಿದ್ರು. ಬಂದಾಗ ಅವ್ರು ಏನಿದ್ರು ನಾ ಇರಂಗಿಲ್ಲ ಬೆಂಗಳೂರಿಗೆ ಹೊಂಟೇನಿ, ಚಿದು ಇರ್ತಾನೆ ಕರ್ಕೊಂಡು ಹೋಗ್ರಿ ಅಂತಂದ್ರು. ಆತ್ರಿ ಅಂತಂದ್ರು. ಅವ್ರು ಕ್ಯಾನ್ಸಲ್ ಆಗಂತಲೇ ಮತ್ತೆ ನಾನು ತಕ್ಕ ಬಂದ್ರು. ಮತ್ತೆ ದೊಡ್ಡ ಸಾವುಕಾರನ ಕೇಳಿದ್ರು ಇರಂಗಿಲ್ಲ ಅಂತ ನೀವು ಬರ್ಬೇಕ್ರಿ ಕಾರ್ಯಕ್ರಮಕ್ಕೆ ಅಂತಂದ್ರು. ಆಯ್ತು ಬಿಟ್ಟು ಬರ್ತಾನೆ ಆತನ ಕಾರ್ಡ್ ಕೊಟ್ಟಿದ್ರು. ಹೋಗೋದೇ ಸುಮ್ ಹೋಗ್ಬೇಕಿರಲ್ಲ. ಏನಂದ್ರು ದೊಡ್ಡವ್ರು ಬಂದಿದ್ರು ಚಲೋ ಆಕೇತ್ರಿ ಅಂತಂದ್ರು. ಅವ್ರು ದೊಡ್ಡವ್ರು ಬಂದ್ರೆ ಚಲೋ ಆಕೇತ ನನಗೆ ಸಿಟ್ಟು ಬದ್ರಬೋದು ಅದು. ಮತ್ ದೊಡ್ಡವ್ರು ಬಂದ್ರೆ ಚಲೋ ಆಕೈತಿಪ್ಪ ನಾ ಬಂದ್ರೆ ಕ್ಯಾಟ್ ಹಾಕಿದ್ರೆ ಕರ್ಕೊಂಡು ಮುಗಿಸ್ಕೊಡ್ಲಿ ಆತನ. ಅದಕ್ಕೆ ಮುಂದಿನ ವರ್ಷ ಅವ್ರ ಇರ್ತಾರೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಕೆಳಗೆ ದಾಂಡಿಗೆಲ್ಲ ಜಾಗ ಹೊಡೆದ ನಂದೊಂದು ಹೆಸರು ಹಾಕಿದ್ರೆ ಮುಂದಿನ ವರ್ಷ ಹಾಕಿದ್ರೆ 5ನೇ ವರ್ಷ ಮುಂದಿನ ವರ್ಷ 5 ವರ್ಷ ಆಕೈತಿ ನಾವು ಬರಾಕೈತಿ. ಅದಕ್ಕೆ ಮುಂದಿನ ವರ್ಷ ಅನುಪಸ್ಥಿತಿ ಬೇಡ ಉಪಸ್ಥಿತಿ ಇರ್ಲಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋದ್ರ ಜೊತೆಗೆ ಈಗಾಗಲೇ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಹಾಕಿಸ್ಕೊಟ್ಟೇನಿ. ಅದಕ್ಕೆ ದೇವಸ್ಥಾನಕ್ಕೆ ಇನ್ನೇದ್ರು ಕೆಲಸ ಉಳಿದಿದ್ರೆ ಇನ್ನೂ ಒಂದು 5 ಹಾಕಿ ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ ಅನ್ನೋ ಮಾತನೇ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಕಾರ್ಯಕ್ರಮಕ್ಕೆ ತಂದೆಯವರು ಬರಬೇಕಾಗಿತ್ತು. ಗದಗ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ಹಿನ್ನೆಲೆ ಒಳಗ ಬರಕ್ಕಾಗಿಲ್ಲ. ಅವ್ರ ಪರವಾಗಿ ಕ್ಷಮೆಯನ್ನ ಕೇಳಿ, ಬಹುಶಃ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದೊಳಗೆ ಹಿರಿಯರು ಒಂದು ಕಡೆ ಹೇಳ್ತಾರೆ ದಾನೆ ದಾನೆ ಪೇ ಖಾನೇವಾಲ ನಾಮ ಅಂತೇಳಿ. ದಾನೆ ದಾನೆ ಪೇ ಖಾನೇವಾಲ ನಾಮ ಅಂತಂದ್ರೆ ನಮ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮ ನಾವು ತಿನ್ನತಕ್ಕಂಥ ಪ್ರತಿಯೊಂದು ಅನ್ನದಗಳ ಮೇಲೆ ಅವ್ರ ಹೆಸರು ಬರೆದಿರ್ತಾರಂತ. ಬಹುಶಃ ಈ ಹೊತ್ತು ಕಾರ್ಯಕ್ರಮದೊಳಗ ಅವರ ಅನುಪಸ್ಥಿತಿಯೊಳಗ ಬಂದಿರತಕ್ಕಂಥದ್ದು ಬಹುಶಃ ನಾನು ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಸಂದರ್ಭದಲ್ಲಿ ಭಾವಿಸಿಕೊಂಡು ಅವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸೋದಕ್ಕೆ ಧನ್ಯವಾದಗಳನ್ನು ಹೇಳಿ, ವಿಶೇಷವಾಗಿ ಈಗಾಗಲೇ ಅನೇಕ ಜನ ಹಿರಿಯರು ಗುರು ಹಿರಿಯರು ಎಲ್ಲ ಮಾತಾಡಿದಾರು. ಬಹುಶಃ ಮಾತಾಡ್ಲಿಕ್ಕೆ ಏನೂ ವಿಷಯ ಉಳಿದಿಲ್ಲ. ಯಾಕಂದ್ರೆ ನಮ್ಮ ಕೈಯಾಗ ಶಶಿಕಾಂತ್ ಗುರುಜಿ ಅವರು ಮತ್ತು ವಿಠಲ್ ಮಹಾರಾಜರು ನಮ್ಮ ಮಹಾಂತ ದೇವರು ಒಂದು ಖಾಲಿ ಡಬ್ಬಿ ಕೊಟ್ಬಿಟ್ರೆ ಬಾರಿಸ್ಕೊತ್ಕೊಂಡ್ರೆ ಮಗನ ಏನು ಬಾರಿಸ್ತೀಯ ಅಂತ ಹೇಳಿ ಅದಕ್ಕೆ ಮಾತಾಡ್ಲಿಕ್ಕೆ ಇನ್ನೂ ವಿಷಯ ಓದಿಲ್ಲ. ಒಂದು 2 ನಿಮಿಷಗಳ ಕಾಲ ಮಾತಾಡಿ ನನ್ನ ವಿಷಯವನ್ನು ನನ್ನ ಮಾತನ್ನ ಮುಗಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು. ಶಶಿಕಾಂತ ಗುರುಜಿಗಳು ಸುಮಾರು 10 ದಿನಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರ ಪರವಾಗಿ
ಅತ್ಯುನ್ನತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಇವತ್ತು 3,300 ರೂಪಾಯಿ ಬಿಲ್ ಕೊಡಿಸಲಿಕ್ಕೆ ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆ ನನ್ನ ಕಡೆಯಿಂದ ಒಂದು ಮನವಿ ಐತೆ, ಆ ಮನವಿಯನ್ನು ಕೂಡ ಈ ಸಂದರ್ಭ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಯಾಕಂದ್ರೆ ಇವನು ರೈತರಿಗೆ ಕಬ್ಬಿನ ಬಿಲ್ ಕೊಡಿಸಿದ್ರೆ, ಆದ್ರೆ ಇವತ್ತು ನಮ್ಮ ರೈತನ ಮಕ್ಕಳಿಗೆ ಕನ್ಯಾ ಸಿಗೋದು ಕಷ್ಟ ಆಗೈತಿ. ಅದಕ್ಕೆ ನಿಮಗೆ ನಾನು ವಿನಂತಿ ಮಾಡ್ಕೋದು ಏನಪ್ಪಾ ಅಂತ, ಬರುವಂತ ದಿನಮಾನ ಒಳಗ ನಮ್ಮ ರೈತರಿಗೆ ಮುಂದಿನ ವರ್ಷ ಮತ್ತು ಅದಕ್ಕಿಂತ ಮುಂದಿನ ವರ್ಷಕ್ಕೆ ಸೀಸನ್ಕ 4,000 ರೂಪಾಯಿ ನೀವು ಬಿಲ್ ಕೊಡಿಸಿದ್ರಾದ್ರ ನಮ್ಮ ರೈತನ ಮಕ್ಕಳು ಖಂಡಿತವಾಗಿಯೂ ಕೂಡ ನಮಗೆ ನೌಕರಿನ ಬೇಕು ಅಂತ ಏನಿರಾಗಿಲ್ಲ, ನಾವು ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ತೀವಿ ಅಂತ ಒಂದು ಮನೋಭಾವನೆ ನಮ್ಮ ತಾಲೂಕಿನ ಮಂದಿಗೆ ಬರ್ತೈತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಸಾಕಷ್ಟು ಕಡೆ ನೋಡಿ, ಯಾಕಂದ್ರೆ ಇದು ನಮ್ದು ಸ್ವಾರ್ಥ ಐತಿ ಮತ್ತು ತೀರ್ಥ ಐತಿ. ಯಾಕಂದ್ರೆ ಬುದ್ಧಿ ನಮಗೆ ನಿಗ್ರಾಗೈತಿ ಅದು. ಯಾಕಂತಂದ್ರೆ ಮನ್ಯಾಗ ಹುಡುಗ ಡಿಗ್ರಿನೂ ಮುಗಿಸಿರ್ತಾನೋ ಅಥವಾ ಗ್ರಾಜ್ಯುಯೇಟ್ ಆಗಿರ್ತಾನ, ಜಾಬ್ ಸಿಗಂಗಿಲ್ಲ, ವಯಸ್ಸು ಕರೆ ಬಂದಿರ್ತಾನ, 27-28 ವಯಸ್ಸಾಗಿರ್ತೈತೆ. ಆದ್ರೆ ಅವಾಗ ಕನ್ಯಾಗ ಸಿಗ್ತಿರಂಗಿಲ್ಲ. ಅವಾಗ ನಮ್ಮ ಕಡೆ ಬರ್ತಾನೆ, ನನ್ನ ಡಿಗ್ರಿ ಮುಗಿದತ್ರಿ, ನಿಮ್ಮ ಎಲ್ರಿ ಕಾರ್ಖಾನೆ ಒಳಗೋ ನಿಮ್ಮ ಎಲ್ರಿ ಇಂಡಸ್ಟ್ರಿ ಒಳಗೆ ನೌಕರಿ ಹಸ್ರಿ ಅಂತೇಳಿ. ಅವು ಮುಗಿಸಿರ್ತಕ್ಕಂಥ ಡಿಗ್ರಿಗೆ ಸೂಟೇಬಲ್ ಪೋಸ್ಟ್ ಯಾವುದು ಇರ್ಲಿಕ್ಕಂದ್ರೆ ಬೇಕೋತ್ ಮನೆಗೆ ಹೋಗ್ಬಿಡ್ತಾನ, ಇವನ್ ಕಡೆ ಆಗಂಗಿಲ್ಲ ನಡಿ ಅಂತೇಳಿ. ಅದಕ್ಕೆ ಹೆಚ್ಚಿನ ಬಿಲ್ ಕೊಡಿಸೋ ಮುಖಾಂತರ ಇವತ್ತು ಒಂದು ಉದಾಹರಣೆ ಹೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ಸಾಕಷ್ಟು ಕಡೆ ನೋಡ್ತೀವಿ, ನಾವೆಲ್ಲರೂ ಕೂಡ ಮಾತಾಡ್ತೀವಿ, ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ ರೈತ, ದೇಶದ ಬೆನ್ನೆಲುಬು ರೈತ, ರೈತ ನಮ್ಮ ದೇಶದ ಉಸಿರು ಅಂತೆಲ್ಲ ಮಾತಾಡ್ತೀವಿ. ಆದ್ರೆ ಯಾವಾಗ ನಮ್ಮ ಮನೆ ಹೆಣ್ಣು ಕೊಡುವ ವಿಷಯ ಬರ್ತೈತಲ್ಲ, ಆವಾಗ ನಮ್ಮ ಮನೆ ಮಕ್ಕಳಿಗೆ ನೌಕರಸ್ತ್ರನ ಬೇಕು ಅಂತ ನಾವು ತಲೆಯಾಗ ಬರ್ತೈತಿ. ಯಾಕಂದ್ರೆ ರೈತನ ಮಗ ವ್ಯವಸಾಯ ಮಾಡ್ತಿದ್ದ ಅಂದ್ರೆ ಅವನಿಗೆ ಕನ್ಯಾ ಕೊಡಾಕ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಇವತ್ತು ಒಂದು ವಿಚಾರ ಇವತ್ತು ನಾವು ತುಲನೆ ಮಾಡ್ಬೇಕಾಗೈತಿ. ಇವತ್ತು ರೈತನ ಮಕ್ಕಳಿಗೆ ವ್ಯವಸಾಯ ಮಾಡ್ತಕ್ಕ ಒಂದು 10 ಎಕರೆ ಜಮೀನು ಇತ್ತಂದ್ರೆ ಎಕರೆಕ ಒಂದು 50-60 ಟನ್ ಕಬ್ಬ ಬೆಳೆದಂದ್ರೆ ವರ್ಷಕ್ಕೆ 500-600 ಟನ್ ಕಬ್ಬು ಆಕೈತಿ. ಇವತ್ತು ನೀವು 3,300 ರೂಪಾಯಿ ಬಿಲ್ ಕೊಡಿಸಿದ್ವಿ, ವರ್ಷಕ್ಕೆ ಅದು ಇಲ್ಲ ಅಂದ್ರೆ 17-18 ಲಕ್ಷ ರೂಪಾಯಿ ಆಕೈತಿ. ಆದ್ರೆ ಒಂದು ಬ್ಯಾಂಕಿನಾಗೋ ಅಥವಾ ಒಂದು ಯಾವ್ದೋ ಖಾಸಗಿ ಕಂಪನಿಯಾಗ ನೌಕರಿ ಮಾಡ್ತಿದ್ರೆ ಅವ್ನು ತಿಂಗಳಿಗೆ 30,000-40,000 ರೂಪಾಯಿ ಪಗಾರ ಇರ್ತಂದ್ರೆ ವರ್ಷಕ್ಕೆ ಅವನಿಗೆ ಆಗ್ತದೆ 4.5 ಲಕ್ಷ ರೂಪಾಯಿ. ಆದ್ರೆ ಇವತ್ತು ರೈತರ ಬೆಳೆದಿರ್ತಕ್ಕಂಥ ಬೆಲೆಗೆ ಇವತ್ತು ಬಹುಶಃ 16-17 ಲಕ್ಷ ರೂಪಾಯಿ ಗಳಿಸೋದ್ರ ಮುಖಾಂತರ ಒಂದು 6-7 ಲಕ್ಷ ರೂಪಾಯಿ ಖರ್ಚು ತೆಗೆದ್ರು ಕೂಡ ಅವನಿಗೆ ಉಳಿತಕ್ಕಂಥದ್ದು 10 ಲಕ್ಷ. ಅದಕ್ಕೆ ಇಲ್ಲಿರ್ತಕ್ಕಂಥ ತಾಯಂದ್ರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ನಮ್ಮ ಭಾಗದಾಗ ನಮ್ಮ ಮನ್ಯಾಗ ಗಂಡು ಮಕ್ಕಳು ಹೋದವರು, ಹೆಣ್ಣು ಮಕ್ಕಳು ಹೋದವರು, ಅವರಿಗೆ ಕನ್ಯಾ ತಗೋಬೇಕಾದ್ರೆ ರೈತನ ಮನೆಯಿಂದನೇ ಕನ್ಯಾ ತಗೋರಿ. ಕನ್ಯಾ ಕೊಡುದಾದ್ರ ರೈತನ ಮನೆಗೆ ಕನ್ಯಾ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ, ಅದು ಮಾಡಿದಾಗ ಮಾತ್ರ ನಾವು ಮಾತಾಡ್ಲಿಕ್ಕೆ ಯೋಗ್ಯರಾಗಿರ್ತೀವಿ. ಅದು ಒಂದು ಅರ್ಥ ಬರ್ತೈತೆ. ಅವಾಗ ರೈತ ನಮ್ಮ ದೇಶದ ಬೆನ್ನೆಲುಬು ಏನು ಹೇಳ್ತೀವಲ್ಲ, ಅವಾಗ ನಾವು ಈ ಕೆಲಸವನ್ನು ಮಾಡಿದ್ರೆ ಮಾತ್ರ ಅದು ಆ ಮಾತಿಗೆ ಅರ್ಥ ಬರ್ತೈತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇವತ್ತು ನೌಕರಿ ಮಾಡ್ತಕ್ಕಂಥ ಪರಿಸ್ಥಿತಿ ನೋಡ್ರಿ. ಇವತ್ತು ನಾವು ಉದಾಹರಣೆ ನಮ್ಮ ನಾಗನೂರು ಪಿಕೆದಲ್ಲಿ ಆಗಿರ್ತಕ್ಕಂಥ ಉದಾಹರಣೆ ಬದಿ, ಇವತ್ತು DCC ಬ್ಯಾಂಕಿನಾಗ ಸುಮಾರು 9-10 ಜನ ಇವತ್ತು ದಿವಸ ನೌಕರಿ ಮಾಡ್ತಾರೆ. ಅದ್ರಾಗ 6 ಜನ ಒಂದು ಅವ್ಯವಹಾರದಾಗ ಸಿಕ್ಕೊಂಡು ಸಸ್ಪೆಂಡ್ ಆಗಿ 6 ತಿಂಗಳ ಮನ್ಯಾಗ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ಇವತ್ತು ನೋಡಿದ್ವಿ. ಅವ್ರ ಪರಿಸ್ಥಿತಿ ಖಾಲಿ ಕೂತಾಗ ಏನಾತಪ್ಪ ಅಂತಂದ್ರೆ, ಕಡಿಗೆ ಅವ್ರು ಎಲ್ಲಿ ಹೋದ್ರಪ್ಪ ಅಂತಂದ್ರೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಾವು ಬತ್ತು. ಬಹುಶಃ ಇವತ್ತು ಇದೀಗ ತಾನೇ ಆಗಮಿಸಿರ್ತಕ್ಕಂಥ ವಿಜಯಪುರ ಮತ್ತು ಹುಬ್ಬಳ್ಳಿ ಶಾಂತಾಶ್ರಮದ ಪರಮ ಪೂಜ್ಯರು, ನಮ್ಮೆಲ್ಲರಾದ ದೇವರಾಗಿರ್ತಕ್ಕಂಥ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ತುಂಬರದ ಸ್ವಾಗತವನ್ನ ಕೋರ್ಲಿಕ್ಕೆ ಬಯಸ್ತೀನಿ. ಬಹುಶಃ ಅವರು ಸಸ್ಪೆಂಡ್ ಆಗಿರ್ತಕ್ಕಂಥ ಸಂದರ್ಭದೊಳಗ 6 ತಿಂಗಳಿಗಟ್ಟಲೆ ಮನೆ ಆಗಿದ್ದಂಥ ಸಂದರ್ಭದೊಳಗ ಶೆತ್ಕಿ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು. ಬಹುಶಃ ಇವತ್ತು ನಾವು ಒಂದು ಬಗಿಷ್ಟು ಕೈಯಾಗ ಮಣ್ಣು ಹಿಡಿದು ಬಂದು ಬಿಟ್ಟು ಅಂದ್ರೆ ಕೈಯಾಗ ಮಣ್ಣು ಉಳಿತೈತಿ ಹೊರತಾಗಿ ಬೇರೆ ಏನು ನೋಡೋದು. ಅದಕ್ಕೆ ನಂಬಿರ್ತಕ್ಕಂಥ ಭೂತಾಯಿ ನಮ್ಮ ಕೈ ಯಾವತ್ತೂ ಬಿಡೋದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಿಮ್ಮ ಮನೆಯ ಮಗನಾಗಿ ನಾನು ವಿನಂತಿ ಮಾಡ್ಕೋತೀನಿ, ಬರುವಂತ ದಿನಮಾನ ಒಳಗೆ ನಮ್ಮ ಮನೆಗೆ ಇರ್ತಕ್ಕಂಥ ಹುಡುಗನಿಗೆ ರೈತರ ಮನೆಯಿಂದ ಕನ್ಯಾ ತಗೊಂಡು ಮತ್ತು ಹೆಣ್ಮಕ್ಳನ್ನ ನಾವು ರೈತರ ಮನೆಗೆ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕ್ರಮಕ್ಕೆ ತಂದೆಯವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯೊಳಗೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಪರಮ ಪೂಜ್ಯರು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ವಂದಿಸಿ ನಾನು 4 ತೊದಲು ನುಡಿಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.